ಸುಮಲತಾಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿಕೆಟ್ ನೀಡುವುದರ ಬಗ್ಗೆ ಯಾವುದೇ ರೀತಿಯ ಚರ್ಚೆ ಆಗಿಲ್ಲ ಅಂತ ಮಂಗಳೂರಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೇರೆ ಯಾವುದೇ ಕ್ಷೇತ್ರದ ಬಗ್ಗೆಯೂ ಕೂಡ ನಾವು ಚರ್ಚೆ ಮಾಡಿಲ್ಲ, ಯಾರು ಗೆಲ್ಲಬಹುದು ಅಂತ ನೋಡಿಕೊಂಡು ಟಿಕೆಟ್ ಹಂಚಿಕೆಯನ್ನ ಮಾಡ್ತೀವಿ ಅಂತ ಮಂಗಳೂರಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದು, ಸುಮಲತಾ ಸೇರ್ತಾರೆ ಅನ್ನೋದು ಕೇವಲ ಊಹಾಪೋಹ. ಯಾವುದೇ ಊಹಾಪೋಹಗಳಿಗೂ ಕೂಡ ನಾನು ಉತ್ತರವನ್ನ ಕೊಡುವುದಿಲ್ಲ. ಸುಮಲತಾ ಕಾಂಗ್ರೆಸ್ನವರು, ಅವರು ಬಿಜೆಪಿಗೆ ಸೇರ್ತಾರೆ ಅನ್ನುವಂಥದ್ದು ಬರೀ ಊಹಾಪೋಹ. ಅಂಬರೀಶ್ ಕಾಂಗ್ರೆಸ್ನವರು, ಸುಮಲತಾ ಅವರು ಯಾಕೆ ಬಿಜೆಪಿಗೆ ಹೋಗ್ತಾರೆ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಇನ್ನು ಸುಮಲತಾಗೆ ಮಂಡ್ಯ ಟಿಕೆಟ್ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇಲ್ಲ, ಇನ್ನು ನಾವು ಯಾವ ಪಾರ್ಲಿಮೆಂಟ್ ಸೀಟು ಕೂಡ ನಾವು ಚರ್ಚೆ ಮಾಡೇ ಇಲ್ಲ. JDSನವರು ನಮ್ಮ ಕಾಂಗ್ರೆಸ್ನವರು ನಾವು ಕೂತ್ಕೊಂಡು ಯಾವ್ಯಾವ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಯಾರ್ಯಾರಿಗೆ ಅಂತೇಳಿ ಇನ್ನೂ ಚರ್ಚೆನೆ ಮಾಡಿಲ್ಲ. ಕಾರ್ಯಕರ್ತರು ಎಲ್ಲ ಕಡೆ ಕೇಳ್ತಾ ಇದ್ದಾರೆ. ನಾವು ಅಂತಿಮವಾಗಿ ಯಾವ ಪಕ್ಷ ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಕೊಟ್ಟರೆ ಅವ್ರು ಗೆಲ್ತಾರೆ ಅನ್ನೋದು ನೋಡ್ಕೊಂಡು ಕೊಡ್ತೀವಿ. ಎಲ್ಲ ಸುಮ್ಮನೆ ಊಹಾಪೋಹಗಳಿಗೆಲ್ಲ ಉತ್ತರ ಕೊಡಲ್ಲ ನಾನು. ಬೇರೆ ಏನೇನಿದ್ರು ಕೇಳಿ. ಸುಮಲತಾ ಅವರು ಕಾಂಗ್ರೆಸ್ನವರು, ಅಂಬರೀಶ್ ಕಾಂಗ್ರೆಸ್ನವರು, ಅವ್ರಿಗೆ ಯಾಕೆ ಹೋಗ್ತಾರೆ?